ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ಹರಿಶ್ಚಂದ್ರ ನಾಯ್ಕ್. ವೀಕ್ಷಕರೇ, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಜೊತೆಗೆ ಕೆಪಿಸಿಸಿಯ ಅಧ್ಯಕ್ಷರೂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ತುಮಕೂರು ಜಿಲ್ಲೆಯಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಈಗಾಗಲೇ ಈ ಯೋಜನೆಯನ್ನ ವಿರೋಧಿಸಿ 2-3 ಸುತ್ತಿನ ಹೋರಾಟಗಳು ಕೂಡ ನಡೆದಿವೆ. ಮೊದಲನೆಯ ಹಂತದಲ್ಲಿ ಡಿ.ರಾಂಪುರ ಎನ್ನುವಂತಹ ಗ್ರಾಮದ ಬಳಿಯೇ ಹೋಗಿ ಪ್ರತಿಭಟನಾಕಾರರು ನಾಲೆಯನ್ನ ಮುಚ್ಚುವ ಮೂಲಕ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಕೂಡ ನಡೆಸಿದರು. ಎರಡನೆಯ ಹಂತದಲ್ಲಿ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಪರಮೇಶ್ವರ್ ಅವರ ಮನೆಯ ಮುಂದೆ ಹೋಗಿ ಧರಣಿ ನಡೆಸುವಂತಹ ಕೆಲಸವನ್ನ ಮಾಡಿದರು. ಇದೀಗ ಹೋರಾಟದ ಮುಂದಿನ ಭಾಗವಾಗಿ ತುಮಕೂರು ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯ ವತಿಯಿಂದ ನಾಳೆ ಅಂದ್ರೆ ಜೂನ್ 25ರಂದು ತುಮಕೂರು ಬಂದ್ಗೆ ಕರೆಯನ್ನು ನೀಡಲಾಗಿದೆ. ತುಮಕೂರು ಬಂದನ್ನ ಯಶಸ್ವಿಯಾಗಿ ಮಾಡಬೇಕು ಅನ್ನುವಂತಹ ಕಾರಣದಿಂದಾಗಿ ಈಗಾಗಲೇ ಹಲವು ಸಂಘಟನೆಗಳ ಬೆಂಬಲವನ್ನ ಕೂಡ ಕೋರಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಹೋಟೆಲ್ ಮಾಲೀಕರ ಸಂಘ ಇರ್ಬೋದು, ಆಟೋ ರಿಕ್ಷಾ ಚಾಲಕರ ಸಂಘ ಇರ್ಬೋದು, ಬೆಳ್ಳಿ ಮತ್ತು ಚಿನ್ನ ವರ್ತಕರ ಸಂಘ ಇವೆಲ್ಲವೂ ಕೂಡ ತುಮಕೂರು ಬಂದ್ಗೆ ಬೆಂಬಲವನ್ನ ಕೂಡ ನೀಡಿವೆ. ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ನಾಳೆಯ ಬಂದ್ಗೆ ಬೆಂಬಲವನ್ನು ನೀಡಿವೆ. ಹೀಗಾಗಿ ನಾಳೆಯ ತುಮಕೂರು ಬಂದ್ ಬಹುತೇಕ ಯಶಸ್ವಿಯಾಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಹೋರಾಟಗಾರರು ಇರುವಂಥದ್ದು. ಹಾಗಿದ್ರೆ ಈ ಒಂದು ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ಗೆ ತುಮಕೂರು ಜಿಲ್ಲೆಯಲ್ಲಿ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಿರೋದಾದ್ರೂ ಯಾಕೆ? ಈ ಯೋಜನೆ ಅನುಷ್ಠಾನಗೊಂಡು ಬಿಟ್ರೆ ತುಮಕೂರು ಜಿಲ್ಲೆಗೆ ಏನೆಲ್ಲ ಅನ್ಯಾಯ ಆಗುತ್ತೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತೀನಿ ನೋಡಿ. ಹೇಮಾವತಿ ನೀರನ್ನ ತುಮಕೂರಿನ ಪಾಲಿನ ಜೀವಜಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ತುಮಕೂರಿನ ಜನರು ತಮ್ಮ ಪ್ರತಿಯೊಂದು ಅಗತ್ಯತೆಗಳಿಗೂ ಕೂಡ ಹೇಮಾವತಿ ನೀರನ್ನೇ ಅವಲಂಬಿಸಿದ್ದಾರೆ. ಅತ್ಯಂತ ವೇಗವಾಗಿ ಬೆಳೀತಿರುವಂತಹ ತುಮಕೂರು ನಗರಕ್ಕೆ ಕುಡಿಯುವ ನೀರಿನ ಪೂರೈಕೆ ಕೂಡ ಇದೇ ಹೇಮಾವತಿ ನೀರಿನಿಂದಲೇ ಆಗುತ್ತೆ. ಹಲವು ವರ್ಷಗಳ ಹೋರಾಟದ ಪರಿಣಾಮವಾಗಿ ತುಮಕೂರಿಗೆ ಈ ಒಂದು ಹೇಮಾವತಿ ನೀರು ಹರಿತಾ ಇದೆ. ಗೋರೂರು ಜಲಾಶಯದಿಂದ ಪ್ರತಿ ವರ್ಷ 24 TMC ನೀರನ್ನ ತುಮಕೂರಿಗೆ ಹಂಚಿಕೆ ಮಾಡಲಾಗಿದೆ. ಆದರೆ ಒಂದೇ ಒಂದು ವರ್ಷವೂ ಕೂಡ ಹಂಚಿಕೆಯಾಗಿರುವಷ್ಟು ನೀರು ತುಮಕೂರಿಗೆ ಇನ್ನೂ ಕೂಡ ಹರಿದು ಬಂದಿಲ್ಲ. ಇದರ ನಡುವೆ ಇದೀಗ ತುಮಕೂರಿಗೆ ಹಂಚಿಕೆಯಾಗಿರುವಂತಹ ನೀರನ್ನ ಕುಣಿಗಲ್ ಮಾರ್ಗವಾಗಿ ಮಾಗಡಿ ತಾಲೂಕಿಗೆ ಕೊಂಡೊಯ್ಯಲಾಗುತ್ತೆ ಅನ್ನುವಂತಹ ಆರೋಪದಿಂದ ತುಮಕೂರಿಗರು ಇದೀಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಂತೆ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ ಈ ಒಂದು ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್. ಈ ಹೇಮಾವತಿ ನೀರನ್ನ ಮಾಗಡಿ ಜೊತೆಗೆ ರಾಮನಗರ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಗೆ ಕೊಂಡೊಯ್ಯಬೇಕು ಅನ್ನುವಂತಹ ಕಾರಣದಿಂದಾಗಿ ಬಹಳ ಮುತುವರ್ಜಿ ವಹಿಸಿ ಡಿ.ಕೆ. ಶಿವಕುಮಾರ್ ಅವರು ಈ ಯೋಜನೆಗೆ ಅನುಮೋದನೆಯನ್ನ ಕೂಡ ಕೊಟ್ಟಿರುವಂಥದ್ದು. ಸುಮಾರು 1,000 ಕೋಟಿಯ ವೆಚ್ಚದ ಯೋಜನೆ ಇದಾಗಿದ್ದು ಈಗಾಗಲೇ ಈ ಯೋಜನೆಗೆ ಶಂಕುಸ್ಥಾಪನೆ ಕೂಡ ನಡೆದು ಕಾಮಗಾರಿ ಕೂಡ ಆರಂಭವಾಗಿತ್ತು. ಆದರೆ ಕಾಮಗಾರಿ ಆರಂಭವಾಗ್ತಿದ್ದಂತೆ ತುಮಕೂರು ಜಿಲ್ಲೆಯಲ್ಲಿ ವಿರೋಧ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಒಂದ್ ವೇಳೆ ಈ ಯೋಜನೆಗೆ ಅವಕಾಶ ಕೊಟ್ಟು ಬಿಟ್ರೆ ತುಮಕೂರಿಗರಿಗೆ ಭಾರಿ ಅನ್ಯಾಯವಾಗುತ್ತೆ ಅನ್ನುವಂಥದ್ದು ಇಲ್ಲಿನ ಹೋರಾಟಗಾರರ ಒಂದು ಆರೋಪ. ಯಾಕಂದ್ರೆ ಕುಣಿಗಲ್ವರೆಗೂ ಈಗಾಗಲೇ ನೀರನ್ನ ಹಂಚಿಕೆ ಮಾಡಲಾಗಿದೆ. ನಾಲೆಯನ್ನ ಕೂಡ ಈಗಾಗಲೇ ವೈಡನಿಂಗ್ ಮಾಡಿ ಆ ಕೆಲಸವೂ ಕೂಡ ಮುಗಿದೋಗಿದೆ. ಹೀಗಾಗಿ ತುಮಕೂರು ಜಿಲ್ಲೆ ಅಂದ್ರೆ ಕುಣಿಗಲ್ನ ಕೊನೆಯವರೆಗೂ ಕೂಡ ನೀರು ಹರಿಸೋದಕ್ಕೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಕುಣಿಗಲ್ನಿಂದ ಮುಂದ್ಗಡೆ ಮಾಗಡಿ ಇರ್ಬೋದು ಅಥವಾ ರಾಮನಗರದ ಬೇರೆ ಬೇರೆ ತಾಲೂಕುಗಳಿಗೆ ನಮ್ಮ ನೀರನ್ನ ಕೊಂಡೊಯ್ಯೋದು ಬೇಡ ಅನ್ನುವಂಥದ್ದು ಇಲ್ಲಿನ ಜನರ ಆಕ್ರೋಶವಾಗಿದೆ. ಯಾಕಂದ್ರೆ ತುಮಕೂರು ಜಿಲ್ಲೆಯ ಬಹುತೇಕ ತಾಲೂಕುಗಳು ಹೇಮಾವತಿ ನೀರನ್ನೇ ನಂಬಿಕೊಂಡಿದ್ವೆ. ಕುಡಿಯೋ ನೀರಿಗೂ ಇರ್ಬೋದು ಅಥವಾ ಕೃಷಿ ಚಟುವಟಿಕೆಗಳಿಗೂ ಕೂಡ ಹೇಮಾವತಿ ನೀರೇ ಇಲ್ಲಿನ ಜನರಿಗೆ ಒಂದು ರೀತಿಯಾಗಿ ಜೀವನಾಡಿಯಾಗಿದೆ. ಅದರಲ್ಲಿಯೂ ಬಹುಮುಖ್ಯವಾಗಿ ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತುಮಕೂರು, ಕೊರಟಗೆರೆ, ಮಧುಗಿರಿ ಈ ತಾಲೂಕುಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಈ ಒಂದು ಯೋಜನೆ ಅನುಷ್ಠಾನಗೊಂಡ್ರೆ ಅನ್ನುವಂಥದ್ದು ಇಲ್ಲಿನ ಜನರ ಆಕ್ರೋಶವಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಯೋಜನೆಗೆ ಅನುಮತಿಯನ್ನ ಕೊಡಲ್ಲ, ಅವಕಾಶವನ್ನ ಕೊಡಲ್ಲ, ನಾವು ಪ್ರಾಣ ಕೊಟ್ಟೆವು ಆದರೆ ನೀರನ್ನ ಕೊಡಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಹೋರಾಟವನ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಮೊನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕೂಡ ಕರೆಯಲಾಗಿತ್ತು. ಈ ಸಭೆಗೆ ತುಮಕೂರು ಜಿಲ್ಲೆಯ ಸರ್ವ ಪಕ್ಷಗಳ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರನ್ನ ಕೂಡ ಕರೆಯಲಾಗಿತ್ತು. ಈ ಸಭೆಯಲ್ಲಿ ತಾತ್ಕಾಲಿಕವಾಗಿ ಕಾಮಗಾರಿಯನ್ನ ಸ್ಥಗಿತಗೊಳಿಸುವಂತೆ ನಿರ್ಧಾರವನ್ನ ಕೂಡ ಕೈಗೆತ್ತಿಕೊಳ್ಳಲಾಗಿದೆ. ಆದರೂ ಕೂಡ ಇಲ್ಲಿನ ಹೋರಾಟಗಾರರ ಕಿಚ್ಚು ನಿಲ್ತಾ ಇಲ್ಲ.
ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಜೊತೆಗೆ ನಮ್ಮ ಜಿಲ್ಲೆಗೆ ಹಂಚಿಕೆಯಾಗಿರೋ ನೀರನ್ನ ರಾಮನಗರಕ್ಕೆ ಕೊಂಡೊಯ್ಯೋಕೆ ಬಿಡೋದಿಲ್ಲ ಅನ್ನುವಂತಹ ಆಗ್ರಹದೊಂದಿಗೆ ಹೋರಾಟವನ್ನ ಮುಂದುವರಿಸುವಂಥದ್ದು. ಇದೇ ಆಗ್ರಹದೊಂದಿಗೆ ಈಗಾಗಲೇ ಹಲವು ಸುತ್ತಿನ ಪ್ರತಿಭಟನೆಗಳು, ಧರಣಿಗಳು ಕೂಡ ನಡೆದಿರುವಂಥದ್ದು. ಇದೀಗ ನಾಳೆ ತುಮಕೂರು ಬಂದ್ಗೆ ಕೂಡ ಕರೆಯನ್ನು ನೀಡಲಾಗಿದೆ. ಇನ್ನು ಮೇಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಯೋಜನೆಯನ್ನ ಕೈ ಬಿಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.